ಎಸ್ಸಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ಎಸ್ಟಿ ಬಾಲಕಿಯರಿಗೆ ವಸತಿ ಸೌಲಭ್ಯವನ್ನು ಕೊಡಲಾಗ್ತಿದೆ. ಬಾಲಕಿಯರ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ಆರೋಪ ಕೇಳಿ ಬಂದಿದೆ. ರಾಣೆಬೆನ್ನೂರಿನ ಶ್ರೀರಾಮನಗರದಲ್ಲಿರುವಂತಹ ಕಾಲೇಜ್ ಹಾಸ್ಟೆಲ್ ಇದು. ಇಲ್ಲಿ ಊಟ ಸರಿ ಇಲ್ಲ, ಭದ್ರತೆ ಸರಿ ಇಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ವೃತ್ತಿಪರ ಕೋರ್ಸ್ನ ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್ ಇದು. ಇಲ್ಲಿ ಎಸ್ಸಿ ಬಾಲಕಿಯರಿಗೆ ಈ ಹಾಸ್ಟೆಲ್ ಇರುವಂಥದ್ದು. ಆದರೆ ಎಸ್ಟಿ ಬಾಲಕಿಯರಿಗೂ ಕೂಡ ಇಲ್ಲಿ ವಸತಿಯ ಸೌಲಭ್ಯವನ್ನು ಕೊಡಲಾಗ್ತಿದೆಯಂತೆ. ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಭದ್ರತೆಯಂತೂ ಇಲ್ವೇ ಇಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಮಾಜ ಕಲ್ಯಾಣಾಧಿಕಾರಿಗಳಿಂದ ಭೇಟಿ ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಇವತ್ತು ಆಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ರಾಣೆಬೆನ್ನೂರಿನ ಶ್ರೀರಾಮನಗರದಲ್ಲಿರುವಂತಹ ಕಾಲೇಜ್ ಹಾಸ್ಟೆಲ್ ಇದಾಗಿದೆ. ಫಸ್ಟಿಗೆ ಅಂತಂದ್ರೆ ಸರ್ ನಮ್ಗೆ ಅಡಿಗೆ ಕ್ಲೀನ್ ಆಗಿ ಮಾಡ್ತಿದ್ದಿಲ್ಲ ಸರ್ ಅವರು. ಮತ್ತೆ ಶಾರ್ಟೇಜ್ ಕೂಡ ಬೀಳ್ತಿತ್ತು. ಮತ್ತೆ ಹೈಜೀನ್ ಕೂಡ ಅಷ್ಟು ಇರ್ತಿದ್ದಿಲ್ಲ ಸರ್. ಬಟ್ ಈಗ ನಾವು ಇಲ್ಲ ಇದು ಮನವಿ ಕೊಟ್ಟಿದ್ರಿ, ಯಾರಿಗೆ ಕೊಟ್ರಿ ಮನವಿ? ನಾವು ತಾಲೂಕು ಆಫೀಸರಿಗೆ ಒಂದು 50 ಮೆಂಬರ್ಸ್ ಸೇರಿ ಒಂದು 40 ಏನೋ ಲೆಟರ್ಸ್ ಬರ್ದಿದ್ವಿ ಸರ್. ನಾವು ಅಷ್ಟು ಒಂದೊಂದು ಲೆಟರ್ ಬರ್ದು ಕೊಟ್ಟಿದ್ದೀವಿ ಸರ್. ನಾವು ಯಾರು ನಿಮ್ಗೆ ಹರಾಸ್ಮೆಂಟ್ ಮಾಡ್ತಿದ್ರು? ಏನೇನೋ ಅಡಿಗೆ ಸಹಾಯಕರು ಸರ್, ಅವ್ರು ಹಂಗ್ ಮಾಡ್ತಿದ್ರು. ನಮ್ಗೆ ಅವ್ರ ಹೆಸರು ಸಲ್ಮಾ ಅಂತ ಸರ್. ಯಾವ ಉದ್ದೇಶಕ್ಕೆ ಹಂಗ್ ಮಾಡ್ತಿದ್ರಂತ ಸರ್, ಬಟ್ ಅವ್ರು ಯಾಕೆ ಹಂಗ್ ಮಾಡ್ತಿದ್ರು ಗೊತ್ತಿಲ್ಲ. ಇವಾಗ ನಿಮ್ದು ಬೇಡಿಕೆ ಅಂದ್ರೆ ಇಲ್ಲಿ ಎಸ್ಸಿ ಒಳಗಡೆ ಎಸ್ಟಿ ಹುಡುಗರು ಇದಾರಲ್ಲ, ಅವ್ರು ಸಪರೇಟ್ ಹಾಸ್ಟೆಲ್ ಇಲ್ವಾ ಅಥವಾ ನೀವು ಬೇರೆ ಡಿಮ್ಯಾಂಡ್ ಮಾಡಿಲ್ವಾ? ಬಿಲ್ಡಿಂಗ್ ಐತ್ ಸರ್ ಅವರಿಗೆ, ಬಟ್ ಅದ್ ಬಹಳ ದೂರ ಆಗ್ತದೆ ಸರ್. ಕಾಂಪೌಂಡ್ ಕೂಡ ಇಲ್ಲ, ಸೆಕ್ಯೂರಿಟಿ ಅಷ್ಟಿಲ್ಲ ಸರ್ ಅಲ್ಲಿ. ಅದ್ರ ಸಲುವಾಗಿ ಇದ ಹಾಸ್ಟೆಲ್ಗೆಲ್ಲ ಅವರು ಆ ರೀತಿ ನಾವು ಇಲ್ಲಿ ನಮ್ಮ ಕ್ಲೀನ್ನೆಸ್ ಇರುತ್ತೆ ಸರ್. ಹೌದು, ಮ್ಯಾಕ್ಸಿಮಮ್ ಬಿಲ್ಡಿಂಗ್ ಸೆಪರೇಟ್ ಮಾಡಿದ್ರೆ ಜಾಸ್ತಿ ಸ್ಟ್ರೆಂತ್ ಆಗುತ್ತೆ, ನಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ಅದಕ್ಕೋಸ್ಕರ ಅವ್ರು ಕೇಳೋದಕ್ಕೂ ಮುಂಚೆನೆ ನಾವು ಬಿಲ್ಡಿಂಗ್ ನೋಡಿಟ್ಟಿದೀವಿ. ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡದಲ್ಲೇ ಅಲ್ಲಿ ಶಿಫ್ಟ್ ಮಾಡಕ್ ಆಗೋದಿಲ್ಲ. ಅವರಿಗೆ ಮೇನ್ ಮುಖ್ಯವಾಗಿ ಕುಡಿಯೋ ನೀರು ಬೇಕು. ಮಾಡಿಲ್ಲ ಸರ್, ಬಿಲ್ಡಿಂಗ್ ಸಿಕ್ಕಿಲ್ಲ ಸರ್ ನಮ್ಗೆ. ಇಲ್ಲ ನೋಡಿದ್ವಿ ಒಂದು. ಇನ್ನು ಈ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ನಮ್ಮ ಹಾವೇರಿ ಪ್ರತಿನಿಧಿ ರಮೇಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿರುವಂತಹ ಎಸ್ಸಿ ಎಸ್ಟಿ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಏನು ಅಂದರೆ, ಇರುವಂತಹ ಎಸ್ಸಿ ಹಾಸ್ಟೆಲ್ನಲ್ಲಿ ಸುಮಾರು 60ಕ್ಕೂ ಅಧಿಕ ಎಸ್ಟಿ ವಿದ್ಯಾರ್ಥಿನಿಯರು ಬಂದು ಈಗಾಗಲೇ ತಂಗಿದ್ದಾರೆ ಕಳೆದ 1 ವರ್ಷದಿಂದ ಅಂತ. ಇದರಿಂದಾಗಿ ಮೂಲಭೂತ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಹಾಗಾದರೆ ಎಸ್ಟಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಇಲ್ವಾ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ನಾನು ಈಗ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಹಿಂಭಾಗದಲ್ಲಿ ಇಲ್ಲಿ ಬೃಹದಾಕಾರವಾಗಿ ತಲೆ ಎತ್ತಿರುವಂತಹ ಈ ಒಂದು ಬಿಲ್ಡಿಂಗ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ರಾಣೆಬೆನ್ನೂರು ಅನ್ನುವಂತಹ ಈ ಸುಸಜ್ಜಿತ ಕೋಟಿ ರೂಪಾಯಿಯನ್ನ ಸುರಿದು ಖರ್ಚು ಮಾಡಿರುವಂತಹ ಈ ಒಂದು ಹಾಸ್ಟೆಲ್ ಇದೀಗ ಪಾಳು ಬಿದ್ದಿರುವಂಥದ್ದು. ಆ ಗ್ಲಾಸ್ಗಳನ್ನು ಕೂಡ ನೋಡಿದರೆ ಗೊತ್ತಾಗುತ್ತೆ, ಎಲ್ಲವೂ ಕೂಡ ಈಗಾಗಲೇ ಒಡೆದು ಚೂರಾಗಿರುವಂಥದ್ದು. ಇಷ್ಟು ದುಡ್ಡನ್ನು ಸುರಿದು ಕೋಟಿ ದುಡ್ಡನ್ನು ಸುರಿದ್ರು ಕೂಡ ಇಲ್ಲಿ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಸ್ಟೆಲ್ ಇಲ್ಲಿ ಯಾರು ತಂಗಿಲ್ಲ. ಈಗಾಗಲೇ ಅದು ಕ್ಲೋಸ್ ಆಗಿರುವಂಥದ್ದು, ಬಾಗಿಲು ಕೂಡ ಬಂದಾಗಿದೆ, ಕೀಯನ್ನು ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಸುತ್ತಮುತ್ತನೂ ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲೇನು ಸರೌಂಡ್ ಆಗಿ ನೋಡ್ತಾ ಇದ್ರಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪೌಂಡು ಇಲ್ಲದ ಹಿನ್ನೆಲೆಯಲ್ಲಿ, ಜೊತೆಗೆ ರಾಣೆಬೆನ್ನೂರು ನಗರದಿಂದ ಸುಮಾರು 6-7 ಕಿಲೋಮೀಟರ್ ಇದು ಸಂಪೂರ್ಣವಾಗಿ ದೂರವಾದ ಹಿನ್ನೆಲೆಯಲ್ಲಿ, ಜೊತೆಗೆ ಆ ಭಾಗದಲ್ಲಿಯೂ ಕೂಡ ಅಲ್ಲಿ ಸ್ಮಶಾನ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅನೇಕ ಅವೈಜ್ಞಾನಿಕ ಕಾರಣಗಳಿಂದ ಇಲ್ಲಿ ಹಾಸ್ಟೆಲ್ನಲ್ಲಿ ತಂಗಲಿಕ್ಕೆ ಎಸ್ಟಿ ಸಮುದಾಯದ ವಿದ್ಯಾರ್ಥಿನಿಯರು ಬರ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಅವೈಜ್ಞಾನಿಕವಾಗಿ ಹಾಸ್ಟೆಲನ್ನು ಮಾಡ್ತಾ ಇದ್ದಾರೆ ಅಂತಂದಮೇಲೆ ಮೊದಲೇ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ? ಹಾಗಾದರೆ ಕೋಟಿ ಹಣ ಸುರಿದು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ಹಾಗಾದರೆ ಸರ್ಕಾರ ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇಲ್ವಾ ಅನ್ನುವಂಥದ್ದು ಈಗಾಗಲೇ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಆದಷ್ಟು ಬೇಗನೆ ಅಲ್ಲಿರುವಂತಹ ಮೂಲಭೂತ ಸೌಲಭ್ಯಗಳಿಂದ ಏನು ಜಗಳ ಮಾಡ್ತಾ ಇರುವಂತಹ ಏನು ಎಸ್ಸಿ ವಿದ್ಯಾರ್ಥಿನಿಯರು ಏನಿದ್ದಾರೆ ಅವ್ರಿಗೂ ಕೂಡ ಸರಿಯಾಗಬೇಕು ಅಂತಂದರೆ ಅಲ್ಲಿರುವಂತಹ ಎಸ್ಟಿ ವಿದ್ಯಾರ್ಥಿನಿಯರು ಬಂದು ಇಲ್ಲಿ ತಂಗಬೇಕು. ಜೊತೆಗೆ ಇದನ್ನು ಉಪಯೋಗ ಮಾಡಿಕೊಂಡಾಗ ಮಾತ್ರ ಸರ್ಕಾರದ ಈ ಒಂದು ಕೆಲಸ ಸಫಲ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನಾದರೂ ಸಂಬಂಧಿಸಿದಂತಹ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಒಂದು ಏನು ಕೆಲಸ ಆಗಿದೆ, ಈ ಒಂದು ಘಟನೆ ಏನಾಗಿದೆ, ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು, ಇದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.